ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನಾವು ವಿಷ್ಣುವಿನ ಸಹಸ್ರನಾಮಗಳ ಅರ್ಥವನ್ನು ನೋಡ್ತಾ ಇದ್ದೀವಿ. 320 ತನಕ ನಿನ್ನೆ ಆಡಿಯೋದಲ್ಲಿ ಆಗಿತ್ತು. ಇವತ್ತು 321ರಿಂದ ಚತುರಾತ್ಮ, 4 ದಿವ್ಯ ಸ್ವರೂಪಗಳಲ್ಲಿ ವ್ಯಕ್ತವಾಗುವವನು. ಚತುರ್ವ್ಯೂಹ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳಲ್ಲಿ ವ್ಯಕ್ತ. ಚತುರ್ದಂಷ್ಟ್ರ, ಚತುರ್ಭುಜ. ಚತುರ್ದಂಷ್ಟ್ರ 4 ದಿವ್ಯ ದಂತಗಳಿಂದ ಶಕ್ತಿಯ ಸಂಕೇತ. ಚತುರ್ಭುಜ 4 ಭುಜಗಳನ್ನು ಹೊಂದಿರುವವನು. ಭ್ರಾಜತ್, ನಿತ್ಯ ಪ್ರಕಾಶಮಾನ. ಭ್ರಾಜಿಷ್ಣು, ಅನಂತ ಕಿರಣಗಳಿಂದ ಹೊಳೆಯುವವನು. ಭವ, ಸೃಷ್ಟಿಯ ಮೂಲ. ಭ್ರಮಣ, ದಿವ್ಯ ಲೀಲೆಗೆ ವಿಭಿನ್ನ ರೂಪಗಳಲ್ಲಿ ಕಾಣಿಸುವವನು. ಅನಂತ, ಅಂತ್ಯವಿಲ್ಲದವನು. ಷಷ್ಠ, ಜೀವಿಗಳನ್ನು ಪೋಷಿಸುವವನು. ಪ್ರಮಾಥ, ದುಷ್ಟರನ್ನು ನಾಶ ಮಾಡುವವನು. ಪ್ರಮಥನಾಯ, ಅಜ್ಞಾನವನ್ನು ದೂರ ಮಾಡುವ ದಿವ್ಯಶಕ್ತಿಯ ನಾಯಕ. ಮಹೇಶ್ವಸ, ಮಹಾಬಾಣವನ್ನು ಹಿಡಿದವನು. ಮಹೀಭರ್ತೃ, ಭೂಮಿಯನ್ನು ಧರಿಸುವವನು. ಶ್ರೀನಿವಾಸ, ಲಕ್ಷ್ಮೀದೇವಿಯ ನಿತ್ಯ ನಿವಾಸ ಸ್ಥಾನ. ಸತ್ಯಾತ್ಮ, ಸತ್ಯ ಸ್ವರೂಪ. ತ್ರಿವಿಕ್ರಮ, 3 ಹೆಜ್ಜೆಗಳಲ್ಲಿ ಲೋಕಗಳನ್ನು ಆವರಿಸಿರುವನು. ಹರೀಶ, ಎಲ್ಲ ದುಃಖಗಳನ್ನು ನಿವಾರಿಸುವವನು. ಶಂಭು, ಶುಭವನ್ನು ನೀಡುವವನು. ಹರಿ, ಪಾಪ ಮತ್ತು ಬಂಧನಗಳನ್ನು ತೆಗೆದುಹಾಕುವವನು. ಕಾಮಾಯ, ಭಕ್ತರ ಶುದ್ಧ ಆಸೆಗಳನ್ನು ನೆರವೇರಿಸುವವನು. ಕಾಮಕೃತ್, ಆಸೆಗಳನ್ನು ಸೃಷ್ಟಿಸಿ ಅನುಗ್ರಹಿಸುವವನು. ಕಾಂತ, ಅತ್ಯಂತ ಸುಂದರವಾದ, ಪ್ರಿಯನಾದವನು. ಕಾಮ, ದಿವ್ಯ ಪ್ರೇಮ ಸ್ವರೂಪ. ಕಾಮಪ್ರದ, ಧರ್ಮಾತ್ಮಕ ಆಸೆಗಳನ್ನು ಅನುಗ್ರಹಿಸುವವನು. ಪ್ರಭು, ಪರಮೇಶ್ವರ. ಯುಗಾದಿಕೃತ್, ಯುಗಾವರ್ತ. ಯುಗಾದಿಕೃತ್ ಅಂದರೆ ಪ್ರತಿಯೊಂದು ಯುಗದ ಸೃಷ್ಟಿಕರ್ತ. ಯುಗಾವರ್ತ ಅಂದರೆ ಕಾಲಚಕ್ರವನ್ನು ಚಲನೆಗೊಳಿಸುವವನು. ನೈಕಾಮಯ, ಸ್ವಕಾಮ್ಯವಿಲ್ಲದವನು. ಸುಕಾಮಯ, ಎಲ್ಲರ ಹಿತವನ್ನು ಬಯಸುವವನು. ಛಂದ, ವೇದದ ಛಂದಸ್ಸಿನಲ್ಲಿ ಸ್ತುತಿಸಲ್ಪಡುವವನು. ಛಂದ ವಿಗ್ರಹ, ವೇದ ಮಂತ್ರಗಳ ಸ್ವರೂಪ. ವಿಶ್ವಾತ್ಮ, ವಿಶ್ವದ ಆತ್ಮ. ವಿಶ್ವಭಾವನೆ, ಸಮಸ್ತ ಲೋಕಗಳಿಗೆ ಜೀವ ಹೊಂದಿರುವವನು, ಜೀವವನ್ನು ಒದಗಿಸುವವನು. ವಿಭು, ಎಲ್ಲೆಡೆ ವ್ಯಾಪಕ. ಸತ್ಕರ್ತ, ಸಜ್ಜನರನ್ನು ಗೌರವಿಸುವವನು. ಸತ್ಕೃತ, ಸಜ್ಜನರಿಂದ ಆರಾಧಿಸಲ್ಪಡುವವನು. ಸಾಧು, ಶುದ್ಧತೆಯ ಮತ್ತು ಸತ್ಪ್ರವೃತ್ತಿಯ ರೂಪ. ಜನ್ಹು, ಲೋಕವನ್ನು ತನ್ನೊಳಗೆ ಸೇರಿಸಿಕೊಳ್ಳುವವನು. ನಾರಾಯಣ, ಸಮಸ್ತ ಜೀವಿಗಳ ಆಶ್ರಯ, ಸೃಷ್ಟಿಯ ಮೂಲ. ಮಹಾವೀರ್ಯ, ಅಪಾರ ವೀರ್ಯ ಹೊಂದಿರುವವನು. ಮಹಾಶಕ್ತಿ, ಪರಮ ದಿವ್ಯ ಶಕ್ತಿಯ ಸ್ವಾಮಿ. ಮಹಾದ್ಯುತಿ, ಮಹಾ ತೇಜಸ್ಸಿನಿಂದ ಪ್ರಕಾಶಿಸುವವರು. ಅನಿರ್ದೇಶವಪು, ವರ್ಣಿಸಲಾರದ ದಿವ್ಯರೂಪಿ. ಶ್ರೀಮಾನ್, ಶಾಶ್ವತ ಮಾಂಗಲ್ಯ ಹಾಗೂ ಐಶ್ವರ್ಯದ ಸ್ವಾಮಿ. ಅಮೇಯಾತ್ಮ, ಅಳೆಯಲಾಗದ ಪರಮಾತ್ಮ. ಮಹಾದ್ರಿದೃಕ್, ಮಹಾಪರ್ವತಗಳನ್ನು ಧರಿಸುವವರು. ಮಹೇಶ್ವಾಸ, ದಿವ್ಯಧನಸ್ಸು ಹಿಡಿದಿರುವ ಮಹಾಶೂರ. ಮಹೀಭರ್ತ, ಭೂಮಿಯನ್ನು ಪಾಲಿಸಿ ಕಾಪಾಡುವವನು. ಶ್ರೀನಿವಾಸ, ಶ್ರೀದೇವಿಯ ನಿತ್ಯ ನಿಲಯ. ಸತಾಂಗತಿ, ಸತ್ಪುರುಷರ ಪರಮಶರಣ್ಯ. ಅನಿರುದ್ಧ, ಯಾರಿಂದಲೂ ತಡೆಯಲಾಗದವರು.
ಸುರಾನಂದ ದೇವತೆಗಳಿಗೆ ಆನಂದ ನೀಡುವವರು. ಗೋವಿಂದ ಗೋವುಗಳ ಮತ್ತು ಭೂಮಿ ಮತ್ತು ಜನರನ್ನು ರಕ್ಷಿಸುವವನು. ಗೋವಿಂದಪತಿ ಗೋವಿಂದನ ಸ್ವಾಮಿ, ರಕ್ಷಕರ ರಕ್ಷಕ. ಮೃತ್ಯುಃ ಮರಣವನ್ನು ನಾಶ ಮಾಡುವವರು. ಮೃತ್ಯುಮಾತನಃ ಮರಣ ಭಯವನ್ನು ಹಾಳು ಮಾಡುವವರು. ಭರ್ತ ಜಗತ್ತಿನ ಪೋಷಕ. ಭಗವತ್ ದಿವ್ಯ ಗುಣಗಳಿಂದ ಕೂಡಿದ ಪರಮೇಶ್ವರ. ಅಧೋಕ್ಷಜಃ ಇಂದ್ರಿಯಗಳಿಗೆ ಗೋಚರವಾಗದ ದಿವ್ಯ ಸ್ವರೂಪಿ. ಆತ್ಮವಾನ್ ಸ್ವಯಂ ನಿಯಂತ್ರಿತ. ಸುರೇಶ ಸ್ವಾಮಿಗಳ ದೇವತೆಗಳ ಸ್ವಾಮಿ. ಶರಣಂ ಪರಮ ಶರಣಾಗತಿ. ಶರ್ಮ ಶಾಂತಿದಾಯಕನು. ವಿಶ್ವರಯ ವಿಶ್ವದ ಪಾಲಕ. ಪ್ರಜಾಭವ ಸಕಲ ಜೀವಿಗಳ ಮೂಲ. ಅಹ ಬೆಳಕಿನ ಸ್ವರೂಪ. ಸಂವತ್ಸರ ಕಾಲಚಕ್ರ ಸ್ವರೂಪಿ. ವ್ಯಾಲಃ ಯಾರಿಗೂ ಅಜೇಯನು. ಪ್ರತ್ಯಯ ನಂಬಿಕೆಯ ಆಧಾರ. ಸರ್ವದರ್ಶನ ಎಲ್ಲವನ್ನು ಕಾಣುವವನು. ಅಜ ಜನನರಹಿತನು. ಸರ್ವೇಶ್ವರ ಸಮಸ್ತನ ಸ್ವಾಮಿ. ಸಿದ್ಧ ಸಿದ್ಧಿ ಸರ್ವಾದಿರಚ್ಯುತ. ಸಿದ್ಧ ಸಂಪೂರ್ಣ ಸ್ವರೂಪಿ. ಸಿದ್ಧಿ ಪರಮ ಸಾಧನೆ. ಸರ್ವಾದಿ ಎಲ್ಲದಕ್ಕೂ ಆದಿ. ಅಚ್ಯುತ ಎಂದಿಗೂ ಕಳೆಯದ. ವೃಷಾಕಪಿ ಸದ್ಗುಣಗಳನ್ನು ಉತ್ತೇಜಿಸುವವನು. ಅಮೇಯಾತ್ಮ ಅಳತೆಗತೀತ ಆತ್ಮಸ್ವಭಾವ. ಅಳತೆಗತೀತ ಆತ್ಮಸ್ವಭಾವ. ಸರ್ವಯೋಗ ವಿನಿಸೃತ ಎಲ್ಲ ಬಂಧನಗಳಿಂದ ಮುಕ್ತನು. ಇಲ್ಲಿಗೆ 400 ನಾಮಗಳ ಅರ್ಥ ಮುಕ್ತಾಯವಾಯಿತು. ಮುಂದಿನದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಹರಿ ಓಂ ನಮಸ್ಕಾರ.